ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೆ ಮೈಸೂರಿಗೆ ಬಂದಿದ್ದೀನಿ ಅಂತ ಹೇಳಿ. ರೀಚ್ ಆದ ತಕ್ಷಣ ನಾವು ಹೋಗಿದ್ದು ಶುಕವನ ನೋಡೋದಕ್ಕೆ. ಅದರ ವಿಡಿಯೋನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಈಗಲೇ ನೋಡಿ ಆದಮೇಲೆ ಸ್ಟೇ ಮಾಡೋದಕ್ಕೆ ಅಂತೇಳಿ ಅದ್ವೈತ ಸೆರೆನಿಟಿ ರೆಸಾರ್ಟ್ನ ಆಲ್ರೆಡಿ ನಾವು ಪ್ರೀ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೀಚ್ ಆಗೇ ಬಿಟ್ವಿ ನೋಡಿ. ಎಂಟ್ರೆನ್ಸ್ ತುಂಬಾನೇ ಚೆನ್ನಾಗಿದೆ ಅಲ್ವಾ, ಒಂದು ಮಹಲ್ ತರ. ಒಂದು ವಿಡಿಯೋದಲ್ಲಿ ರೆಸಾರ್ಟ್ನಲ್ಲಿ ಸ್ಟೇ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಅನ್ನ ಜೆನ್ಯೂನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೊನೆವರೆಗೂ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಹೋಗ್ಬೇಕಾ ಬೇಡವಾ ಅಂತ ಹೇಳಿ. ಎಂಟರ್ ಆಗ್ತಿದ್ದಾಗೆ ನಮ್ಮ ವೆಹಿಕಲ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು. ಹಾಗೇನೆ ರಿಸೆಪ್ಷನ್ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಪರ್ಸನ್ನ ನಿಮಗೆ ಅಲೋಕೇಟ್ ಮಾಡ್ತಾರೆ. ಅವರು ನಿಮಗೆ ದಾರಿನ ತೋರಿಸ್ತಾರೆ ರೂಮ್ ಕಡೆಗೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದಾವೆ. ಸೂಟ್ ರೂಮ್ಸ್, ಎಕ್ಸಿಕ್ಯೂಟಿವ್ ರೂಮ್ಸ್, ಕಾಟೇಜಸ್ ಅಂತ ಹೇಳಿ. ಸೊ ನಾವು ಸೆಲೆಕ್ಟ್ ಮಾಡಿರೋದು ಕಾಟೇಜಸ್ನ. ರೂಮ್ಸ್ ಅಂದರೆ ನಾರ್ಮಲ್ ಹೋಟೆಲ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕಾಟೇಜಸ್ನ ಸೆಲೆಕ್ಟ್ ಮಾಡಿದ್ವಿ. ಕರ್ವ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಸುತ್ತಲೂ ಗ್ರೀನ್ರಿ, ಗಿಡ ಮರಗಳಿರೋದ್ರಿಂದ ಒಂಥರ ನೀವು ಕಾಡಲ್ಲೇ ಎಂಟರ್ ಆಗ್ತಿದ್ದೀರಾ ಅಂತ ಅನ್ನಿಸ್ತು. ಸದ್ಯ ಯಾರೋ ಕಂಡ್ರಲ್ಲ ಅಂತ ಅನ್ನಿಸ್ತು. ಬಟ್ ಹೇಳಬೇಕಂದ್ರೆ ಅದು ಇರೋದು ಚಿಕ್ಕ ಜಾಗನೇ, ಬಟ್ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗೋ ಥರ ಕ್ರಿಯೇಟ್ ಮಾಡಿದ್ದಾರೆ. ಟೋಟಲ್ 6 ಕಾಟೇಜಸ್ ಇತ್ತು. ನನಗೆ ನೆನಪಿರೋ ಥರ 6 ಅಥವಾ 8 ಅನಿಸುತ್ತೆ. ಪ್ರತಿ ಕಾಟೇಜ್ಗೂ ಅದರದೇ ಆದಂತಹ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ನಿಮ್ಮ ಕಾರ್ನ ನೀವು ಅಲ್ಲೇ ಹತ್ತಿರದಲ್ಲೇ ಪಾರ್ಕ್ ಮಾಡ್ಕೋಬೋದು. ಇದು ನಾವು ಉಳ್ಕೊಂಡಿದ್ದಂತಹ ಕಾಟೇಜ್. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಎಂಟರ್ ಆಗ್ತಿದ್ದಾಗೆ ಈ ರೀತಿಯಾದಂತಹ ಚಿಕ್ಕ ಸ್ಪೇಸ್ ಇದೆ. ಅಲ್ಲಿ ಫುಟ್ವೇರ್ನ ಬಿಡೋದಕ್ಕೆ ಒಂದು ಟೇಬಲ್ ಇದೆ. ಏನಾದರೂ ಐಟಮ್ಸ್ನ ಇಟ್ಕೋಬೋದು. ಹಾಗೆ ಲೆಫ್ಟಲ್ಲಿ ಒಂದು ಚಿಕ್ಕ ಡೋರ್ ಇದೆ. ಸೊ ಆ ಡೋರ್ ಓಪನ್ ಮಾಡಿದಾಗ ಅಪೋಸಿಟಲ್ಲಿ ಇನ್ನೊಂದು ಡೋರ್ ಕಾಣಿಸುತ್ತೆ. ಒಂದೇ ಫ್ಯಾಮಿಲಿಯವರು 2 ರೂಮ್ನ ಬುಕ್ ಮಾಡ್ಕೊಂಡಾಗ ಸೊ ಆ 2 ಕೀನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಲೆಫ್ಟಲ್ಲಿ ಒಂದು ಸ್ಟೆಪ್ ಇಳಿದ್ರೆ ಇದು ನಿಮ್ಮ ಮೇನ್ ಬೆಡ್ರೂಮ್. ಸೊ ಇಲ್ಲಿ ಒಂದು ಟಿವಿ, ಫ್ಯಾನ್, ಬೇಸಿಕ್ ಏನೇನು ಫೆಸಿಲಿಟಿ ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಇರಲ್ಲ ಯಾವುದೇ ರೂಮಲ್ಲೂ. ನೀವು ಆಲ್ರೆಡಿ ಗ್ರೀನ್ರಿ ಮಧ್ಯೆ ಇರೋದ್ರಿಂದ ಅದರ ಅವಶ್ಯಕತೆನೂ ಬೀಳಲ್ಲ. ಒಳ್ಳೆ ಗಾಳಿ ಬೆಳಕು ಅಂತೂ ಇದ್ದೇ ಇರುತ್ತೆ. ಇಲ್ಲಿ 2 ಚೇರ್ ಹಾಕಿದ್ದಾರೆ. ಎಕ್ಸ್ಟ್ರಾ ಬೆಡ್ಗೆ 1000 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನಾವು ಎಕ್ಸ್ಟ್ರಾ ಬೆಡ್ನ ಆಪ್ಟ್ ಮಾಡಿದ್ವಿ. ಇನ್ನೊಂದು ಸ್ಟೆಪ್ ಹತ್ತಿ ಮೇಲ್ ಹೋದರೆ ಒಂದು ಡ್ರೆಸ್ಸಿಂಗ್ ರೂಮ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಕಬೋರ್ಡ್, ಮಿರರ್, ಹಾಗೆ ಬಟ್ಟೆಗಳನ್ನ ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗರ್ಸ್, ಹೇರ್ ಡ್ರೈಯರ್ ಎಲ್ಲ ಇಟ್ಟಿದ್ದಾರೆ. ಇದರ ಲೆಫ್ಟ್ ಸೈಡಲ್ಲೇ ಬಾತ್ರೂಮ್ ಇದೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸ್ವಲ್ಪ ಮಾಡೆಲ್ ಹಳೇದು ಅನ್ನಿಸ್ಬೋದು, ಬಟ್ ತುಂಬಾನೇ ದೊಡ್ಡದಾಗಿತ್ತು. ವಿಡಿಯೋದಲ್ಲಿ ಹೆಂಗೆ ಅನ್ನಿಸ್ತಿದೆ ನಿಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಮಿರರ್ ಇದೆ. ಹಾಗೆ ಬ್ರಷ್, ಪೇಸ್ಟ್, ಶಾಂಪೂ, ಸೋಪ್, ಕೋಂಬ್, ಒಂದು ಏನು ಎಕ್ಸ್ಟ್ರಾ ಐಟಮ್ ಅಂತಂದರೆ ಶೇವಿಂಗ್ ಕಿಟ್ ಸಹ ಇಟ್ಟಿರ್ತಾರೆ. ಕಂಪ್ಲೀಟ್ ಶೇವಿಂಗ್ ಕಿಟ್, ಅದೊಂದು ಎಕ್ಸ್ಟ್ರಾ. ಹಾಗೆ ಇಲ್ಲಿ ಸೈಡಲ್ಲಿ ಒಂದು ಓಪನ್ ಸ್ಪೇಸ್ ಇದೆ. ಓಪನ್ ಅಂದರೆ ಇದು ಪ್ರೈವೇಟ್ ಸ್ಪೇಸೇ, ಗೋಡೆ ಕಟ್ಟಿದ್ದಾರೆ. ಸೊ ಇದನ್ನು ಸಹ ನೀವು ಯುಟಿಲೈಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಪ್ಯಾಕೇಜಲ್ಲಿ 2 ಬಾಟಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಈ ರೀತಿಯಾಗಿ ಟೀ, ಕಾಫಿ ಅಥವಾ ಶುಗರ್, ಮಿಲ್ಕ್ ಪೌಡರ್ ಇದೆಲ್ಲಾನು ಇಟ್ಟಿರ್ತಾರೆ. ಒಂದು ಕೇಟಲ್ ಇತ್ತು. ಹಾಗೆ ಗುಡ್ ನೈಟ್ ಲಿಕ್ವಿಡ್ ಕೊಟ್ಟಿದ್ದಾರೆ. ಟಿವಿ ಇತ್ತು. ಏನಾದರೂ ಇಶ್ಯೂಸ್ ಇದ್ರೆ ನೀವು ಅವ್ರಿಗೆ ಕಾಲ್ ಮಾಡ್ಬೋದು. ಅಲ್ಲೇ ಫೋನ್ ಸಹ ಇದೆ. ನಂಬರ್ಸ್ದೆಲ್ಲ ಗೈಡ್ಲೈನ್ಸ್ ಹಾಕಿರ್ತಾರೆ. ಬಂದು ಇಮಿಡಿಯೇಟ್ ಆಗಿ ರಿಪೇರ್ ಮಾಡ್ಕೊಡ್ತಾರೆ. ಇನ್ ಕೇಸ್ ಸ್ವಲ್ಪ ಹಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋದ್ವಿ. ಕಾಟೇಜಸ್ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಸ್ವಿಮ್ಮಿಂಗ್ ಪೂಲ್ ಹತ್ರ ಜಿಪ್ ಲೈನ್ ಇದೆ. ನಿಮಗೆ ಸೈಕ್ಲಿಂಗ್ ಇದೆ. ಪ್ಯಾಕೇಜ್ ಸಹ ಆಪ್ಷನ್ ಇದೆ. ಇಲ್ಲಿ ಫ್ರೆಂಡ್ಸ್ ಜೊತೆನೂ ಬರ್ಬೋದು. ಬಂದಿದ್ರು ಕೆಲವರು ಫ್ರೆಂಡ್ಸ್ ಟೀಮ್ ಜೊತೆ ಎಲ್ಲ. ನನಗೆ ಪರ್ಸ್ನಲಿ ಅನಿಸಿದ್ದು ಡೇ ಔಟ್ಗಿಂತ ನೀವು ಇಲ್ಲಿ ಸ್ಟೇ ಮಾಡೋದಕ್ಕೆ ಆಫ್ ಮಾಡೋದು ಬೆಟರ್ ಅಂತ. ಒಂದು ಫಾರೆಸ್ಟ್ ಥರ ಆ ಸೌಂಡ್ಸ್, ಬರ್ಡ್ಸ್, ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಸ್ಟೇ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಕ್ಟಿವಿಟೀಸಿಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಆ್ಯಕ್ಟಿವಿಟೀಸಿಗೆ ನಿಮಗೆ ಇನ್ನಷ್ಟು ಜಾಗಗಳು ಸಿಗುತ್ತೆ ಚೆನ್ನಾಗಿರೋದು. ಹಾಗೆ ಇವರಲ್ಲಿ ಏನು ಡಿಫ್ರೆಂಟ್ ಅಂದರೆ ಈ ರೀತಿ ಅನಿಮಲ್ ಝೋನ್ ಅಂತ ರ್ಯಾಬಿಟ್ಸ್ ಇಟ್ಟಿದ್ದಾರೆ, ಲವ್ ಬರ್ಡ್ಸ್ ಇತ್ತು, ಹಾಗೆ ಕೋಳಿಗಳನ್ನ ಸಾಕಿದ್ರು. ಇದು ಓಪನ್ ರೆಸ್ಟೋರೆಂಟ್ ಥೀಮ್ನ ಇವರು ಮಾಡಿದ್ದಾರೆ. ಪಕ್ಕದಲ್ಲೇನೆ ರೋಪ್ ಆಕ್ಟಿವಿಟೀಸ್ ಇತ್ತು. ಹಾಗೇನೆ ಪ್ಲೇ ಏರಿಯಾ ಇದೆ. ಕಿಡ್ಸ್ ಪ್ಲೇ ಏರಿಯಾ, ಅಡಲ್ಟ್ಸ್ ಪ್ಲೇ ಏರಿಯಾ ಅಂಥೇಳಿ ಸಪ್ರೇಟ್ ಏರಿಯಾಸ್ ಇದ್ದಾವೆ. ಅದ್ರ ಪಕ್ಕದಲ್ಲೇ ಆಂಫಿ ಥಿಯೇಟರ್ ಇದೆ. ಸೊ ಅವತ್ತಿನ ದಿನ ಮ್ಯಾಚ್ ಇತ್ತು. ಆ ಮ್ಯಾಚ್ನ ಸಹ ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಡಿಸ್ಪ್ಲೇ ಮಾಡಿದರು ನೈಟ್ ಟೈಮ್. ಅದರ ಕ್ಲಿಪ್ಪಿಂಗ್ ತೊಗೊಳೋದನ್ನ ಮರ್ತೆ ನಾನು. ಎಲ್ಲರೂ ಸೇರಿ ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲೇ ರೇನ್ ಡ್ಯಾನ್ಸ್ ಸಹ ಅರೇಂಜ್ ಮಾಡಿರ್ತಾರೆ ಮಧ್ಯಾಹ್ನ ಟೈಮಲ್ಲಿ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೈಮಿಂಗ್ ಇರುತ್ತೆ. ಅವತ್ತೂ ಯಾರ್ದೋ ಐ ಥಿಂಕ್ ಡೇ ಔಟ್ ಇತ್ತು ಅನಿಸುತ್ತೆ. ಅಲ್ಲಿ ಫುಡ್ ಎಲ್ಲ ಅರೇಂಜ್ ಮಾಡಿದರು. ಸೊ ಇದೆಲ್ಲನೂ ಎಕ್ಸ್ಪ್ಲೋರ್ ಮಾಡಿ
ನಾವು ಸ್ವಲ್ಪ ಹೊತ್ತು ಜಿಪ್ ಲೈನ್ನ ಅಥವಾ ಸೈಕ್ಲಿಂಗ್ನ ಮಾಡಿಬಿಟ್ಟು ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಯಾಕಂದರೆ ಲಂಚ್ ಪ್ರಿಪೇರ್ ಮಾಡೋದು ಲೇಟ್ ಆಗಿತ್ತು. ಈ ಸಿಲಿಂಡರ್ ಸಮಸ್ಯೆಯಿಂದಾಗಿ ಅವರು ಕಟ್ಟಿಗೆ ಒಲೆ ಯೂಸ್ ಮಾಡ್ತಿದ್ದಾರಂತೆ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು, ಹೊಟ್ಟೆ ಹಶುವಾಗ್ಬಿಟ್ಟಿತ್ತು. ಬಟ್ ಬೇಗ ಸಿಗಲಿಲ್ಲ ನಮಗೆ, ಅದು ಸ್ವಲ್ಪ ನನಗೆ ಬೇಜಾರಾಯಿತು. ಬಟ್ ಫುಡ್ ಟೇಸ್ಟ್ ಮಾತ್ರ ಏಕ್ ನಂಬರ್, ಅಂದರೆ ತುಂಬಾ ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ವೈಟ್ ಸಾಸ್ ಪಾಸ್ತಾ, ಅದು ಮಾತ್ರ ನಾನು ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಬಿರಿಯಾನಿ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಇರಲಿಲ್ಲ, ಬಟ್ ಬೇರೆ ಐಟಮ್ಸ್ ಚಿಕನ್ ಗೀ ರೋಸ್ಟ್, ಮಂಚೂರಿ, ವೈಟ್ ಸಾಸ್ ಪಾಸ್ತಾ ಮಾತ್ರ ಸೂಪರಾಗಿತ್ತು. ಮೇ ಬಿ ಅದು ನನ್ನ ಫೇವ್ರೇಟ್, ಅದಕ್ಕೆ ಹಂಗೆ ಅನಿಸ್ತಾ ಗೊತ್ತಿಲ್ಲ. ಯಾರ್ದೋ ಬ್ರೈಟ್ ಟು ಬಿ ಫಂಕ್ಷನ್ ನಡೀತಾ ಇತ್ತು. ಸೊ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಕ್ ಎಲ್ಲ ಮಾಡಿದ್ವಿ. ಹಾಗೆ ರೈನ್ ಡ್ಯಾನ್ಸಿಗೆ ಪರ್ಟಿಕ್ಯುಲರ್ ಟೈಮಿಂಗ್ ಇರುತ್ತೆ, ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಆಗೋಗಿದೆ. ಸೊ ಫುಡ್ ಚೆನ್ನಾಗಿದ್ದರಿಂದ ಡಿನ್ನರ್ಗೂ ನಾವು ಅಲ್ಲೇ ರೂಮ್ಗೆ ಆರ್ಡರ್ ಮಾಡ್ಕೊಂಡ್ವಿ. ಕ್ಲಿಪ್ಪಿಂಗ್ನ ನಾನು ಹಾಕಿದ್ದೀನಿ. ಬಟರ್ ನಾನ್, ಜೀರಾ ರೈಸ್ ಹಾಗೆ ವೆಜ್ ಕೋಫ್ತಾನ ಆರ್ಡರ್ ಮಾಡಿದ್ವಿ. ನೈಟ್ ಟೈಮ್ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ನನಗೆ ತೊಗೊಳಕ್ಕಾಗಲಿಲ್ಲ. ಹಾಗೆ ರಾತ್ರಿ ಮಳೆನೂ ಆಗಿತ್ತು. ಎಕ್ಸಾಕ್ಟ್ ನೀವೆಲ್ಲೋ ರಿಮೋಟ್ ಏರಿಯಾದಲ್ಲಿ ಇದ್ದೀರಾ ಅನ್ನೋ ಫೀಲ್ ಮಾತ್ರ ಬಂತು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಕ್ಸಿಕ್ಯೂಟಿವ್ ರೂಮ್ಸ್, ಸೂಟ್ ರೂಮ್ಸ್ ಯಾವ ಥರ ಇದೆ ಅಂತಂದರೆ ಇಲ್ಲಿ ಇರುತ್ತೆ. ನಿಮಗೆ ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾದರೆ ನಾನು ಇನ್ನೊಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಇದು ನೋಡಿ ಮೊಸಳೆ ಥರ ಕಾಣ್ತಿದೆ ಅಲ್ಲ ಈ ಕಟ್ಟಿಗೆ. ಹಾಗೆ ಈ ನಿಮ್ಮ ಪ್ಯಾಕೇಜಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಸಹ ಇನ್ಕ್ಲೂಡ್ ಇರುತ್ತೆ. ಎಗ್, ಕೇಸರಿ ಬಾತ್, ಪೊಂಗಲ್, ಪೂರಿ, ಸಾಗು, ಚಟ್ನಿ, ವಡಾ, ಇಡ್ಲಿ, ಸಾಂಬಾರ್, ಹಾಗೆ ಒಂದು ಫ್ರೂಟ್ ಟೀ ಮತ್ತು ಕಾಫಿನೂ ಇರುತ್ತೆ. ಸಿಂಪಲ್ ಮತ್ತು ಟೇಸ್ಟಿಯಾಗಿ ಎಷ್ಟು ಬೇಕೋ ಅಷ್ಟು, ಅಂದರೆ ಅನ್ಲಿಮಿಟೆಡ್ ಇರುತ್ತೆ. ಪ್ರಾಪರ್ ಊಟ ಅಂತಲೇ ಹೇಳ್ಬೋದು. ಮತ್ತೆ ಹೋಗಬೇಕು ಅಂತೇನು ಅನಿಸಲ್ಲ, ಬಟ್ ಒನ್ ಟೈಮ್ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆಗಿದ್ರೆ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ಖಂಡಿತ ಹೇಳಿ. ಥ್ಯಾಂಕ್ ಯು.